ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಬೇಗನೆ ಎದ್ದಿದ್ದೀನಿ 2 ಗಂಟೆ ರಾತ್ರಿಗೆ. ನೈಟ್ ಮಲಗಿದ್ದು ಲೇಟ್ ಆಗಿತ್ತು. ಆಲ್ಮೋಸ್ಟ್ ಒಂದು 3 ಅವರ್ ನಿದ್ದೆ ಮಾಡಿರ್ಬೋದೇನೋ ಅಷ್ಟೇ. ಸ್ವಲ್ಪ ಕೆಲಸಗಳೆಲ್ಲ ಐತೆ, ಹಾಗಾಗಿ ಬೇಗನೆ ಎದ್ದಿದ್ದೀನಿ. ಇವಾಗ ಟೈಮು ಒಂದಷ್ಟು ಕೆಲಸ ಮುಗಿಸಿದ್ದೀನಿ. ಮಾರ್ನಿಂಗ್ ಅಯ್ಯೋ ಕಾಣಿಸ್ತೀನಿ ಇಲ್ಲ. ಮಾರ್ನಿಂಗು ಕಾಣಿಸ್ತಿದೆ ಅಲ್ವಾ, 2:44 ಇದೆ. ನಾನು ಎದ್ದಿರೋದು 2 ಗಂಟೆ ರಾತ್ರಿಗೆ. ನನ್ನ ಕೆಲಸಗಳ ಬೇಗ ಮುಗಿಸಿ ಮತ್ತೆ ವಿಡಿಯೋ ಜೊತೆಗೆ ಸಿಗ್ತೀನಿ. ನನ್ನ ಮಾರ್ನಿಂಗ್ ವಾಟರ್. ಇವಾಗ ತಾನೇ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ಬಂದಿದ್ದೀನಿ. ಸ್ವಲ್ಪ ದೇವ್ರ ಪೂಜೆ ಮಾಡಬೇಕು. ಔಟ್ಸೈಡ್ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗಿತ್ತು, ಹಾಗಾಗಿ ಜಸ್ಟ್ ನಂದು ಮಾಯಿಶ್ಚರೈಸರ್ ಅಷ್ಟೇ ಹಾಕೊಂಡು ಹೋಗ್ತಿರೋದು. ನಾನು ಏನಕ್ಕೆ ಇಷ್ಟೊಂದು ಸೈಲೆಂಟಾಗಿ ಮಾತಾಡ್ತಿದ್ದೀನಿ ಅಂದರೆ, ಒಂದು ನಿಮಿಷ ನಾನು ತೋರಿಸ್ಬಿಡ್ತೀನಿ ವಿಂಡೋಯಿಂದ. ಇನ್ನೂ ಅಷ್ಟು ಕತ್ಲೆ ಇದೆ, ಇನ್ನೂ ಬೆಳಕಾಗಿಲ್ಲ. ಇಷ್ಟೊತ್ತಿಗೆ ಬೆಳಕಾಗಲ್ಲ, ಬಟ್ ನಾನು ಬೇಗ ಎದ್ದಿದ್ದೀನಿ. ಜಸ್ಟ್ ಒಂದು ಮಾಯಿಶ್ಚರೈಸರ್ ಅಷ್ಟೇ ಅಪ್ಲೈ ಮಾಡ್ಕೊತೀನಿ, ಬಿಕಾಸ್ ಸ್ವಲ್ಪ ಚಳಿ ಇರೋದ್ರಿಂದ ಸ್ಕಿನ್ ಔಟ್ ಆಗುತ್ತೆ. ಹಾಗಾಗಿ ಇನ್ನೇನು ಅಪ್ಲೈ ಮಾಡ್ತಿಲ್ಲ. ಅರ್ಜೆಂಟಿಗೆ ನಮ್ಗೆ ಏನಾದರೂ ಬೇಕು ಅಂದರೆ ಅದೇ ಕೈಗೆ ಸಿಗಲ್ಲ. ಐಲೈನರ್ನೇ ಅಪ್ಲೈ ಮಾಡ್ತಿದ್ದೀನಿ. ಗೈಸ್ ಅಲ್ಲೆಲ್ಲ ನೋಡ್ಬಿಡಿ ಗೈಸ್, ನನ್ನ ಪಾರ್ಲರ್ಸ್ ಐಟಮ್ಸ್ ಎಲ್ಲ ಇದೆ. ಕ್ಲೋಸ್ ಮಾಡಿಬಿಡ್ತೀನಿ ಕಂಪ್ಲೀಟ್. ಏನು ಇಷ್ಟೊಂದು ಐಟಮ್ಸ್ ಇಟ್ಕೊಂಡಿದ್ದಾಳೆ ಅಂತ. ನನ್ನ ಪರ್ಸ್ನಲ್ ಐಟಮ್ಸ್ ಜೊತೆಗೆ ನನ್ನ ಪಾರ್ಲರ್ ಐಟಮ್ಸು ಕೂಡ ಇದೆ. ಹಾಗಾಗಿ ಅಷ್ಟು ಕಾಣಿಸ್ತಿರೋದು. ಇವಾಗ ಪೂಜೆ ಮುಗಿಸ್ಕೊಂಡು ಪಟ ಅಂತ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಾನು ಹೊರಟಿದ್ದು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಎಳ್ಬತ್ತಿ ಹಚ್ಚಬೇಕಿತ್ತು, ಹಾಗಾಗಿ ಹೋಗಿ ಹಚ್ಚಿ ಬಂದೆ. ಇನ್ನು ದೇವಸ್ಥಾನ ಓಪನ್ ಆಗಿರಲಿಲ್ಲ, ಯಾರೂ ಕೂಡ ಎದ್ದಿರಲಿಲ್ಲ. 5 ಗಂಟೆ ಆಗಿತ್ತು ಟೈಮಿಂಗ್ಸು. ಹೋಗಿ ಎಳ್ಬತ್ತಿ ಎಲ್ಲ ಹಚ್ಚಿ ನಮ್ಮದು ಸ್ವಲ್ಪ ಪ್ರೇಯರ್ ಎಲ್ಲ ಮಾಡಿಕೊಂಡು ರಿಟರ್ನ್ ಬಂದೆ ಮನೆ ಹತ್ರ. ಫಸ್ಟ್ ಟೈಮು ಅಷ್ಟು ಬೆಳಗ್ಗೆ ಒಬ್ಬಳೇ ಹೋಗೋದಕ್ಕೆ ಭಯ ಆಯಿತು ಅಂತ ಹೇಳಿ ಹಸ್ಬೆಂಡ್ನ ಕರ್ಕೊಂಡು ಹೋಗಿದ್ದೆ ನಾನು. ಎಳ್ಬತ್ತಿ ಹಸಿ ಮನೆಗೆ ಬಂದಿದ್ದಾಯಿತು. ಇವಾಗ ಮಲ್ಕೊಳ್ದೆ. ಬ್ರೇಕ್ಫಾಸ್ಟ್ ಮತ್ತು ನೈಟ್ಗೆ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಒಂದಷ್ಟು ಕೆಲಸಗಳಿದೆ, ಅದನ್ನು ಮುಗಿಸ್ಕೊಂಡು ಆ ವಿಡಿಯೋ ಜೊತೆಗೆ ಸಿಗ್ತೀನಿ. ಹುಷಾರಿರಲಿಲ್ಲ, ಹಾಗಾಗಿ ಎಡಿಟಿಂಗ್ ಸಹ ಮಾಡೋದಕ್ಕಾಗಿರಲಿಲ್ಲ. 5 ದಿವಸ ಆಗಿತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಅಷ್ಟು ಬ್ಯುಸಿ ಇದೆ, ಎಡಿಟಿಂಗ್ ಮಾಡೋದಕ್ಕಾಗಿರಲಿಲ್ಲ. ಇವಾಗ ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಸ್ವಲ್ಪ ಹುಷಾರು ತಪ್ಪಿಟ್ಟಿದ್ದೀನಿ. ಹೆಂಗೆ ಅಂತ ಅಂದರೆ ಫೋನ್ ಕೂಡ ನೋಡೋದಕ್ಕಾಗ್ತಿಲ್ಲ, ಇನ್ನು ಎಡಿಟಿಂಗ್ ಎಲ್ಲ. ಈಗ ಕನ್ಸಿಸ್ಟೆನ್ಸಿಯಿಂದ ಮಾಡಿದ್ರೇನೆ ಏನಾದರೂ ಮಾಡೋದಕ್ಕಾಗೋದು. ಹಾಗಾಗಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಬೇಕು. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಎಡಿಟಿಂಗ್ ಕೂಡ ಮಾಡ್ಕೊತೀನಿ. ಇನ್ನೂ ಬೆಳಕಾಗಿಲ್ಲ, ಮಲ್ಗೋರು ಇನ್ನೂ ಮಲಗಿದ್ದಾರೆ. ಹಾಗಾಗಿ ಸೌಂಡ್ ಮಾಡೋದು ಬೇಡ ಅಂತ ಸ್ವಲ್ಪ ಮೆಲ್ಲೆ ಮಾತಾಡ್ತಿದ್ದೀನಿ. ಮೈಕ್ ಹಾಕೊಂಡೇ ಮಾತಾಡ್ತಿದ್ದೀನಿ, ಯಾಕಂದರೆ ಸುಮಾರು ವಿಡಿಯೋಗಳಲ್ಲಿ ವಾಯ್ಸ್ ಕೇಳಿಸಿಲ್ಲ. ಅಷ್ಟು ಜೋರಾಗಿ ಮಾತಾಡಿದ್ರು ವಾಯ್ಸ್ ಕೇಳಿಸಿಲ್ಲ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಏನಾದರೂ ಪ್ರೆಸೆಂಟ್ ಮಾಡ್ತಿದ್ದೀವಿ ಅಂತ ಅಂದರೆ ಅದು ಪರ್ಫೆಕ್ಟ್ ಆಗಿರಬೇಕು. ಹಾಗಾಗಿ ಇವಾಗ ಇದು ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಮೈಕ್ ಆರ್ಡರ್ ಮಾಡ್ಕೊಂಡಿದ್ದೆ. ಆಲ್ರೆಡಿ ತುಂಬ ದಿವಸ ಆಗೋಗಿತ್ತು, ಆಲ್ಮೋಸ್ಟ್ 2 ವರ್ಷ ಆಯಿತು ಅನ್ಕೊಂತೀನಿ ಈ ಮೈಕ್ನ ಆರ್ಡರ್ ಮಾಡಿ. ಯೂಸ್ ಮಾಡೇ ಇರಲಿಲ್ಲ, ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಕ್ಲಾರಿಟಿ ಚೆನ್ನಾಗಿದೆ, ಬಟ್ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಿರ್ತೀನಿ ನಾನು. ಇದು ಕಮ್ಮಿ ಬಜೆಟಲ್ಲೇ ತಗೊಂಡಿದ್ದು. ಇವಾಗ ತಿಂಡಿ ರೆಡಿ ಮಾಡಿಬಿಡ್ತೀನಿ ನಾನು. ತಿಂಡಿಗೆ ನಾನು ಚಪಾತಿ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ಇವಾಗ ಸಡನ್ನಾಗಿ ನಾನು ಮಲ್ಕೊಂಡ್ಬಿಟ್ರೆ ನಾನು ಎದ್ದೇಳೋದು ಕಷ್ಟ ಆಗುತ್ತೆ. ನೀವು ನೋಡ್ತಿದ್ದೀರಾ ಅನ್ಸುತ್ತೆ, ಕಣ್ಣೆಲ್ಲ ಊದ್ಕೊಂಡಿದೆ. ಎಡಿಟಿಂಗ್ ಮಾಡೋದು, ವಿಡಿಯೋ ಮಾಡ್ಕೊಳ್ಳೋದು,
ನಿದ್ದೆ ಇಲ್ಲದೆ ನನ್ನ ಕೆಲಸಗಳು ಸ್ವಲ್ಪ ಕಷ್ಟ ಆಗ್ತಿದೆ. ನಿದ್ದೆನೇ ಮಾಡೋದಕ್ಕಾಗ್ತಿರ್ಲಿಲ್ಲ. ಇವತ್ತು ಎದ್ದಿರೋದು ಜಸ್ಟ್ 3 ಅವರ್ಸ್ ನಿದ್ದೆ ಆಗಿದೆ ಅಷ್ಟೇ ನನಗೆ. ಇಟ್ಕೆನ ಆಗ್ಬಿಡ್ತೀನಿ ನಿದ್ದೆ ಕರೆಕ್ಟಾಗಿ ಮಾಡಿಲ್ಲ ಅಂತ ಅಂದರೆ. ನಾನು ಈ ಡ್ರೆಸ್ ಬಗ್ಗೆ ಹೇಳಬೇಕಿತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಡ್ರೆಸ್ಸು. ಇದನ್ನ ಅರಸು ರೋಡಲ್ಲಿ ತಗೊಂಡಿದ್ದು. ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಗೊಂಡಿದ್ದು. ತುಂಬ ಸಲ ಯೂಸ್ ಮಾಡಿದ್ದೀನಿ. ಬಟ್ ಲಾಸ್ಟ್ ವೆಯ್ಟ್ ಗೇನ್ ಆದಾಗಿಂದ ಆಲ್ಮೋಸ್ಟ್ 1.5 ಇಯರಿಂದ ನಾನು ಯೂಸೇ ಮಾಡೋದಕ್ಕಾಗಿರಲಿಲ್ಲ. ಅದು ಅಲ್ಲದೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಇದಾಗ್ಬಿಟ್ಟಿದೆ, ಗಲೀಜಾಗ್ಬಿಟ್ಟಿದೆ. ಅದನ್ನ ಏನು ಮಾಡೋದು ಅಂತ ಗೊತ್ತಿಲ್ಲ. ತುಂಬ ಹೊಟ್ಟೆ ಉರಿತಾ ಇದೆ. ಇಷ್ಟು ಇಷ್ಟಪಟ್ಟು ತಗೊಂಡಿದ್ದ ಡ್ರೆಸ್ಸು ಹಿಂಗಾಗ್ಬಿಟ್ಟಿದೆಯಲ್ಲ ಅಂತ. ಬಟ್ ಬೇರೆ ಆಪ್ಷನ್ಸ್ ಇಲ್ಲ, ಯೂಸ್ ಮಾಡ್ತಿದ್ದೀನಿ. ಆದರೆ ನೋಡೋಣ, ಡ್ರೈ ಕ್ಲೀನಿಂಗ್ ಅವರಿಗೆ ಕೊಡ್ತೀನಿ, ನೋಡೋಣ ಆದರೆ ಸರಿ ಮಾಡಿಕೊಡ್ಲಿ ಅಂತ. ಏನು ಅಂತಂದರೆ ಇಲ್ಲಿ ಏನೋ ಬಿದ್ದಿತ್ತು ಅನಿಸುತ್ತೆ. ಸ್ವಲ್ಪ ಏನೋ ಶೇಡ್, ಒಂಥರ ಶೇಡ್ ಥರ ಕಾಣಿಸ್ತಾ ಇದೆ. ಹಾಗಾಗಿ ಬಾಣಲಿಗೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತಿದ್ದೀನಿ. 1 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಆದಷ್ಟು ಎಣ್ಣೆನ ಕಡಿಮೆ ಬಳಸಿ. ಇವಾಗ ಹೆಚ್ಚಿಟ್ಕೊಂಡಿರೋ ಹಾಗಲಕಾಯಿನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಸಾಫ್ಟಾಗಿ ಫ್ರೈ ಆಗೋವರೆಗೂ ಹಾಗಲಕಾಯಿನ ಫ್ರೈ ಮಾಡ್ಕೊಳ್ಳೋಣ. 10 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡೆ ಬೇಯಿಸಿದ್ದೀನಿ. ಇದಾದ ನಂತರ ಇಲ್ಲಿ ಹುಣಸೆಹಣ್ಣ ನೆನೆ ಹಾಕಿದ್ದೆ. ಸ್ವಲ್ಪ ಹುಣಸೆಹಣ್ಣ ನೆನೆಸಿಟ್ಟಿದ್ದೆ. ಈ ಹುಣಸೆಹಣ್ಣಿನ ರಸ ಏನಿದೆ ಇದನ್ನ ಈ ಹಾಗಲಕಾಯಿಗೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊತಿದ್ದೀನಿ. ಇವಾಗ ಹಾಗಲಕಾಯಿ ಸಾಫ್ಟಾಗಿ ಬೆಂದಿದೆ. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಇದೇ ಬಾಣಲಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು. ಇವಾಗ ಈರುಳ್ಳಿ ಆ್ಯಡ್ ಮಾಡ್ತಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆಗಲಿ ಇದು. ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ತಿದ್ದೀನಿ. ಟೊಮೆಟೊನ ಸ್ವಲ್ಪ ತೊಗೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಮೊದಲೇ ಹುಣಸೆಹಣ್ಣಿನ ರಸ ಹಾಕಿದ್ದೆ. ಸೊ ಹಾಗಾಗಿ ಜಾಸ್ತಿ ಹಾಕಿದರೆ ಟೊಮೆಟೊನ ಹುಳಿ ಆಗಿಬಿಡುತ್ತೆ ಅಂತ ಸ್ವಲ್ಪ ಮಾತ್ರ ಹಾಕಿದ್ದೀನಿ ಟೊಮೆಟೊನ. ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಿಲ್ಲ. ಸೊ ಡೈರೆಕ್ಟಾಗಿ ಮಟನ್ ಸಾಂಬಾರು ಪುಡಿ ಹಾಕ್ತಿದ್ದೀನಿ. ನೀವು ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಬೇಕಿದ್ದರೆ ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಸಾಲ್ಟು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಇವಾಗ ಇದಕ್ಕೆ ಮೊದಲೇ ಫ್ರೈ ಮಾಡ್ಕೊಂಡಿರೋ ಹಾಗಲಕಾಯಿನ ಹಾಕ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಗುಜ್ಜು ಟೈಪಲ್ಲಿ ಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಬೇಡ ನಾವು ಹೀಗೆ ಡ್ರೈ ಆಗೇ ತಿಂತೀವಿ ಅಂತ ಅಂದರೆ ಹಾಗೆ ತಿನ್ಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ದೆ. ಸೊ ಫೈನಲ್ ಆಗಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಬ್ರೇಕ್ಫಾಸ್ಟ್ಗೆ ಚಪಾತಿ ಹಾಗಲಕಾಯಿ ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ಚಟ್ನಿ ಕೂಡ ಇದೆ. ತಿನ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊತೀನಿ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಸ್ವಲ್ಪ ಸುಸ್ತಾಗಿರೋ ಥರ ಅನ್ನಿಸ್ತಾ ಇದೆ. ಹಾಗಾಗಿ ಫಸ್ಟ್ ಹೋಗಿ ನಿದ್ದೆ ಮಾಡ್ಕೊತೀನಿ. ಸೊ ಅಲ್ಲಿವರೆಗೂ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.